ನೀವೆಲ್ಲರೂ ಕೂಡ ಕಾಯ್ತಿರುವಂತ ಈ ಕರ್ನಾಟಕದ ಸ್ಥಿತಿಗತಿಗಳು ಏನು ಅದರ ವಿವರಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಕರ್ನಾಟಕದ ಸ್ಥಿತಿಗತಿಗಳೇನು, ಹೇಗಿದೆ ಜನರ ನಾಡಿಮಿಡಿತ ಕರ್ನಾಟಕದಲ್ಲಿ, ಕರ್ನಾಟಕ ಜನ ಏನಂತಾರೆ? ಸಮೀಕ್ಷೆ ಪ್ರಕಾರ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ತಾ ಇದೆ. ಈ ಬಾರಿ ಎನ್ಡಿಎ 23 ಸ್ಥಾನಗಳನ್ನು ಗೆಲ್ಲುತ್ತೆ ಅನ್ನತ್ತೆ ಸಮೀಕ್ಷೆ. 23ರ ಪೈಕಿ 22 ಬಿಜೆಪಿ, ಜೆಡಿಎಸ್ 1 ಕ್ಷೇತ್ರ, ಕಾಂಗ್ರೆಸ್ 5 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ ತುಂಬಾ ಸ್ಪಷ್ಟವಾಗಿ. ಅಂದ್ರೆ ಈ ಬಾರಿ ಜನರ ನಾಡಿಮಿಡಿತ ಯಾವ ರೀತಿ ಇದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ. ಕಳೆದ ಬಾರಿ ಅಷ್ಟಲ್ಲ, ಆದರೆ ಈ ಬಾರಿ ಎನ್ಡಿಎ 23 ಸ್ಥಾನಗಳನ್ನು ಗೆಲ್ಲಲಿದೆ ಅನ್ನುವಂಥದ್ದು ನೋಡಿ. ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದ್ರೆ ಜೆಡಿಎಸ್ 1 ಸ್ಥಾನವನ್ನು ಗೆಲ್ಲುತ್ತೆ ಅಂತ ನಾವು 2019ರ ಫಲಿತಾಂಶವನ್ನು ನಾವು ತೋರಿಸ್ತಾ ಇದ್ದೀವಿ. ಬಿಜೆಪಿ 25, ಕಾಂಗ್ರೆಸ್ 1, ಇನ್ನು ಪಕ್ಷೇತರರು 2, ಸಣ್ಣ ಪಟ್ಟ ಪಾರ್ಟಿಯವರು ಪಕ್ಷೇತರರು 2. 25 ಬಿಜೆಪಿ, 1 ಕಾಂಗ್ರೆಸ್. ಡಿ.ಕೆ. ಸುರೇಶ್ ಮಾತ್ರ ಗೆದ್ದಿದ್ರು ಕಾಂಗ್ರೆಸ್ ಇಂದ. ಆದ್ರೆ ಹಂಗೆ ನೋಡಿದ್ರೆ ಕಾಂಗ್ರೆಸ್ನ ಬಲವರ್ಧನೆ ಒಂದು ಲೆಕ್ಕದಲ್ಲಿ ನೋಡಿದ್ರೆ. ಆದ್ರೆ ತಮ್ಮದೇ ಸರ್ಕಾರ, ನೀವು ಎಲ್ಲ ಘೋಷಣೆಗಳನ್ನು ಮಾಡಿದ್ದೀರಿ, ಇಂಪ್ಲಿಮೆಂಟ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀರಿ ಗ್ಯಾರಂಟಿಗಳನ್ನ. ಇಷ್ಟೆಲ್ಲ ಆದರೂ ಕೂಡ ಕಾಂಗ್ರೆಸ್ ಕೇವಲ 5ಕ್ಕೆ ಬಂದು ನಿಲ್ಲುತ್ತಾ ಅಥವಾ ಅದಕ್ಕಿಂತ ಶಕ್ತಿ ಜಾಸ್ತಿ ಆಗುತ್ತಾ? 2024ರ ಸಮೀಕ್ಷೆ ವಿವರಗಳನ್ನು ತೋರಿಸ್ತಾ ಇದ್ದೀವಿ. ಬಿಜೆಪಿ 22, ಜೆಡಿಎಸ್ 1, ಕಾಂಗ್ರೆಸ್ 5 ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ ಅನ್ನುತ್ತೆ ಸಮೀಕ್ಷೆ. 28 ಕ್ಷೇತ್ರಗಳ ಪೈಕಿ ಬಿಜೆಪಿ 22 ಕ್ಷೇತ್ರಗಳಲ್ಲಿ ಬಿಜೆಪಿ, ಜೆಡಿಎಸ್ ಕೇವಲ 1. ಅಂದ್ರೆ 2, 3 ಎಷ್ಟು ಸ್ಥಾನಗಳು ಸಿಗುತ್ತೋ ಗೊತ್ತಿಲ್ಲ, ಇನ್ನೂ ಕೂಡ ನಡೀತಾನೆ ಇದೆ, ಇನ್ನೂ ಕೂಡ ಮಾತುಕತೆ. ಆದರೆ ಜೆಡಿಎಸ್ 1 ಕ್ಷೇತ್ರದಲ್ಲಿ ಗೆಲ್ಲಬಹುದು. ನಾಳೆ ಜೆಡಿಎಸ್ ನಾಯಕರು ಈ ಪ್ರಶ್ನೆ ಎತ್ತಬಹುದು. ಪ್ರಮೋದ್, ನಾವಿನ್ನೂ ಯಾವ ಕ್ಷೇತ್ರಗಳು ಅನ್ನೋದೇ ಇನ್ನೂ ಫೈನಲ್ ಆಗಿಲ್ಲ, ಅಭ್ಯರ್ಥಿಗಳೇ ಫೈನಲ್ ಆಗಿಲ್ಲ, ಅದು ಹೇಗೆ ನೀವು 1 ಅಂತ ತೋರಿಸಿದ್ರಿ ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿ ಬರುತ್ತೆ. ಆದರೆ ನಾವಿಲ್ಲಿ ಹೇಳ್ತಿರುವಂಥದ್ದು ಕೇವಲ ಪಲ್ಸ್ ಮಾತ್ರ. ಇಲ್ಲಿ ಅದನ್ನ ನಾವು ಗಮನದಲ್ಲಿ ಇಟ್ಕೊಂಡೆ ಮಾತಾಡಬೇಕು. ಗಂಗಾಧರ ಮೂರ್ತಿ ಅವರಿಂದ ಶುರು ಮಾಡ್ತೇನೆ. ಗಂಗಾಧರ ಮೂರ್ತಿ ಅವರೇ, ತೋರಿಸ್ತಾ ಇದೀವಿ ಏನಂತಿರ್ತಾವೆ ಈಗ. ಒಂದು ಕರ್ನಾಟಕ ನೀವು ಸಮೀಕ್ಷೆ ಮಾಡಿದಾಗ ನಮಗೆ ನಮ್ಮ ಫೇವರ್ ಆಗಿ ಬಂತು ಅಂದಾಗ ಸಮೀಕ್ಷೆಗಳು ಸರಿ, ಅಥವಾ ಸಮೀಕ್ಷೆಗಳು ನಮ್ಮ ವಿರುದ್ಧ ಬಂತು ಅಂದಾಗ ನಾವು ಸಮೀಕ್ಷೆಗಳು ಸರಿ ಇಲ್ಲ ಅಂತ ಹೇಳೋದು ತಪ್ಪಾಗ್ತದೆ. ಅದನ್ನೇ ಕರೆಕ್ಟ್, ಅದನ್ನೇ ನಾನು ಅದನ್ನು ಒಪ್ಪೋದಿಲ್ಲ. ಯಾಕೆಂದರೆ ನೀವು ಹೊಗಳಿದಾಗ ಸಂಭ್ರಮ ಪಟ್ಕೊಂಡು ತೆಗೆಳ್ದಾಗ ಬೈಕೊಂಡು ಹೋದರೆ ನಮ್ಮದೇ ತಪ್ಪದು. ಇರಲಿ, ಅದು ಒಂದು ಕಡೆ. ನೀವು ನಿಮ್ಮ ಮಾನದಂಡಗಳ ಮೇಲೆ ಒಂದಷ್ಟು ಮಾಧ್ಯಮಗಳಲ್ಲಿ ದಿನ ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಸರ್ವೆಗಳನ್ನು ಹತ್ತಿರಕ್ಕೆ ತೊಗೊಂಡೋಗಿರ್ತೀರಿ. ನೀವು ಕೂಡ ಹೇಳ್ತೀರಿ ಇದೇನು ಕರಾರುವಕ್ಕಾದ ಇದೇ ಅಂತಲೂ ಹೇಳಲ್ಲ. ಇನ್ನು ಬದಲಾವಣೆಗಳಾಗಲಿಕ್ಕೆ ಇನ್ನೂ 40 ದಿವಸಗಳಿದ್ದಾವೆ. ಮತದಾನ ಟೈಮಲ್ಲಿ ಏನು ಬೇಕಾದ್ರೂ ಬದಲಾವಣೆ ಆಗ್ಬೋದು. ಈಗ ಕರ್ನಾಟಕದ ವಿಚಾರವಾಗಿಯೇ ಮಾತಾಡೋದಾದರೆ, 2 ಶಕ್ತಿಗಳು ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಜನತೆ ಮುಂದೆ ಒಂದು ಇಡ್ತಾರೆ. ಒಂದು, ಇವತ್ತಿನ ಹಾಲಿ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು, ಕರ್ನಾಟಕದ ಏಕೈಕ ಮಾಜಿ ಪ್ರಧಾನಿ ದೇವೇಗೌಡರು, ಇವರಿಬ್ಬರು ಕಾಂಬಿನೇಷನ್ನು ಕರ್ನಾಟಕದಲ್ಲಿ ಇವತ್ತು ಮುಂದಿನ ದಿನಗಳಲ್ಲಿ ಸಂಚಲನ ಮೂಡಿಸುತ್ತೆ. ನೀವೇನು 28, 23, 22 ಏನು ತೋರಿಸ್ತಿದ್ದೀರಿ, ಅದಕ್ಕಿಂತ ಮೀರಿದ ರಿಸಲ್ಟು ಈ ಬಾರಿ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ, ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕದ ಮಾಜಿ ಪ್ರಧಾನಿ ದೇವೇಗೌಡರನ್ನ ಯಾರೂ ಕೂಡ ರಾಜಕೀಯವಾಗಿ ಟೀಕೆ ಮಾಡ್ತಾರೆ ಹೊರತು ಅವರ ನಡೆಗಳನ್ನು ಅವರ ಕಮಿಟ್ಮೆಂಟನ್ನು, ಅವರ ಕೆಲಸಗಳನ್ನು ಇದ್ದಂಥ ಕೇವಲ ದೇವೇಗೌಡರು 60 ವರ್ಷದ ರಾಜಕಾರಣದಲ್ಲಿ ನನಗಿಂತ ಚೆನ್ನಾಗಿ ಉಗ್ರಪ್ಪ ಅವ್ರಿಗೆ ಗೊತ್ತು, ಅವ್ರ ಜೊತೆಲಿ ಇದ್ದಂಥವ್ರು. ಕೇವಲ 3.5 ವರ್ಷ ಮಂತ್ರಿ, 16 ತಿಂಗಳು ಪ್ರಧಾನಮಂತ್ರಿ, 10 ತಿಂಗಳು 10 ತಿಂಗಳು ಪ್ರಧಾನಮಂತ್ರಿ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಇಷ್ಟು ಅಧಿಕಾರ ಮಾಡಿದಂಥವು ಅವರ ಆ 5.5 ವರ್ಷದ ಅಧಿಕಾರ ಇದೆಯಲ್ಲ, ಕರ್ನಾಟಕ ಭಾರತ ದೇಶದಲ್ಲಿ ಹಲವಾರು ಕೆಲಸಗಳು ಮತ್ತು ಅವ್ರನ್ನ ಪ್ರತಿನಿಧಿಸ್ತಾನೆ ಇದೆ ಈಗೂ ಕೂಡ. ಯಾವ್ಯಾವ ವಿಷಯ ಹೇಳಿದ್ರು ಸಹ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಮಾಡಿರ್ತಕ್ಕಂಥ ಸಾಧನೆಗಳು, ಬೆಂಗಳೂರಿಗೆ ಮಾಡಿದಂಥ ಸಾಧನೆಗಳು ಮತ್ತು ರೈತರ ಪರವಾಗಿ ನಿಂತು ಮಾಡಿದಂಥ ಸಾಧನೆಗಳು, ಅದನ್ನು ಮೆಚ್ಚಿ ನರೇಂದ್ರ ಮೋದಿಯವರು ಅವ್ರನ್ನ NDA ಭಾಗವಾಗಿ ಪಡ್ಕೊಂಡಂಥದ್ದು. ನಾವು ಕೂಡ NDA ಭಾಗವಾಗಿ ಇವತ್ತು BJP ಜೊತೆ ಸೇರಿರ್ತಕ್ಕಂಥದ್ದು. ಬದಲಾವಣೆಯ ಗಾಳಿ ಬೀಸ್ದಂಗೆ ಬದಲಾವಣೆ ಹೇಗೆ ಹೋಗ್ತಾ ಇದೆ ಅನ್ನೋದ್ರ ಜೊತೆಗೆ ಹೋಗ್ಲಿಕ್ಕೆ ನಾವು ಕೂಡ ರೆಡಿ ಆಗಿದ್ದೀವಿ. ಕರ್ನಾಟಕದ ರಿಸಲ್ಟ್ ಇದಕ್ಕಿಂತ ಭಿನ್ನವಾಗಿರ್ತದೆ, ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಖಂಡಿತವಾಗಲೂ 25ಕ್ಕಿಂತ ಹೆಚ್ಚು ಸ್ಥಾನಗಳು ನಾವು ಗೆಲ್ತೀವಿ. NDA ಖಂಡಿತವಾಗ್ಲು 25ಕ್ಕಿಂತ ಹೆಚ್ಚು, 28ಕ್ಕಿಂತ ಹೆಚ್ಚು ಇಲ್ಲ. ಅದಕ್ಕೆ ಯಾಕಂದ್ರೆ ವಾಸ್ತವನ ಒಪ್ಕೋಬೇಕಲ್ಲ. ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ರೂಲಿಂಗ್ ಅಲ್ಲಿ ಇದೆ, ಒಂದಷ್ಟು ಸತ್ಯನ ಒಪ್ಕೋಬೇಕು. ಒಂದಷ್ಟು ಗ್ಯಾರಂಟಿಗಳ ಪ್ರಭಾವ ಕರ್ನಾಟಕ
ಕರ್ನಾಟಕದಲ್ಲಿ ಬೀರ್ತಾ ಇದೆ. ಅದ್ರ ವಿರುದ್ಧವಾಗಿ ನಾವು ಏನ್ ಸ್ಟ್ರಾಟಜಿ ಮಾಡಬೇಕು ಅನ್ನೋದನ್ನ ಹೇಳ್ಬೇಕು. ತಮಾಷೆ ತಗೊಳ್ಳಿ, ಯಾಕೆಂದ್ರೆ ನಾವ್ ಯಾವಾಗ್ಲೂ ಈ ಸೀಟ್ಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಅವ್ರವ್ರ ಇದೆಲ್ಲ ಕೌಂಟ್ ಮಾಡ್ಬಿಟ್ರೆ ಈ 78 ಕಾಂಗ್ರೆಸ್ 20, ನಾವು ಆ ರೀತಿ 224 ಆಗಿರಲ್ಲ ವಿಧಾನಸಭಾ ಕ್ಷೇತ್ರಗಳು 500 ಆಗಿರ್ತವೆ. ಹಿಂಗಾಗಿ ನೋಡಿ ಈ ಸಂಖ್ಯೆ ಬರ್ತಿದ್ದಂಗೆ ರಾಮದಾಸ್ ಅವ್ರ ಮುಖ ನೋಡಿ ಒಳ್ಳೆ ಕಮಲ ತರ ಅರಳಿಬಿಡ್ತು. ಇಲ್ಲಿ ತನಕ ಸುಮ್ಮನೆ ಕೂತ್ಕೊಂಡಿದ್ರು, ರಾಮದಾಸ್ ಈಗ ಫುಲ್ ಹ್ಯಾಪಿ ಆಗಿದ್ದಾರೆ ಈಗ.